ನಮಸ್ಕಾರ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡವೇ ಕಸ್ತೂರಿ, ಕನ್ನಡಿಗನೇ ಸಾರ್ವಭೌಮ. ನಾನು ನಿಮ್ಮ ಕನ್ನಡಿಗ, ರೈತನ ಮಗ ಅಶೋಕ್ ಕುಮಾರ್ ಜಿಯಾಸ್. ಬಂಧುಗಳೇ, ಬಿ ಟಿ ಸಿನ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಬಿ ಟಿ ಸಿನಲ್ಲಿ ಒಂದು ಟ್ರೇಡನ್ನು ಈ ಪಾಯಿಂಟಲ್ಲಿ ತೆಗೆದುಕೊಳ್ಳಲಾಗಿದೆ. ಆಲ್ರೆಡಿ ಎಂಟ್ರಿಯನ್ನು ತೆಗೆದುಕೊಳ್ಳಲಾಗಿದೆ ಬಂಧುಗಳೇ. ಓಕೆನಾ? ತೆಗೆದುಕೊಂಡಾದ್ಮೇಲೆ ನೋಡಿ, ಇಲ್ಲಿ ಏನು ಲಾಸಸ್ಸಲ್ಲಿದೆ, ತೊಂದರೆ ಇಲ್ಲ. ಬಟ್ ಪ್ರೈಸ್ ಲಾಸಿಗೆ ಬರೋದಕ್ಕಿಂತ ಮುಂಚೆ ಆಲ್ರೆಡಿ 200 ಪಾಯಿಂಟನ್ನು ಕೊಟ್ಬಿಟ್ಟಿತ್ತು ನಮಗೆ. ಓಕೆನಾ? 200 ಪಾಯಿಂಟನ್ನು, ಸಿಂಪಲ್ ಟ್ರೇಡಿಂಗ್ ಟೆಕ್ನಿಕ್. ಓಕೆನಾ? ಈ ಒಂದು ಟ್ರೇಡನ್ನು ವಾಟ್ಸಪ್ ಕಮ್ಯುನಿಟಿ ಗ್ರೂಪಲ್ಲಿ 7:03 ಮಾರ್ಕ್ ಮಾಡಿ ಕೊಡಲಾಗಿದೆ. ಗಮನಿಸಿ, ಇಲ್ಲಿ ಪ್ರೈಸು ಯಾವುದೇ ಕಾರಣಕ್ಕೂ ಒಂದೇ ಒಂದು ಕ್ಯಾಂಡಲ್ ಕೆಳಗಡೆ ಬಂದಿಲ್ಲ. ನೋಡಿ, ಯಾವುದೇ ಕಾರಣಕ್ಕೂ ಒಂದೇ ಒಂದು ಕ್ಯಾಂಡಲ್ ಕೆಳಗಡೆ ಬಂದಿಲ್ಲ. ನೋಡಿ ಇಲ್ಲಿ ಎಷ್ಟು ಕ್ಯಾಂಡಲ್ ಕೆಳಗಡೆ ಬಂದಿದೆ. ಪ್ರೈಸ್ ಬೀಳೋದಕ್ಕಿಂತ ಮುಂಚೆನೇ ಮಾರ್ಕ್ ಮಾಡಿ ಅನಾಲಿಸಿಸ್ನ ಮಾಡಿ ನೆಕ್ಸ್ಟ್ ಟ್ರೇಡಿಂಗ್ ಅನಾಲಿಸಿಸ್, ವೆಯ್ಟ್ ಆ್ಯಂಡ್ ವಾಚ್ ಫಾರ್ ಎಂಟ್ರಿ, ಬೆಸ್ಟ್ ಎಂಟ್ರಿಗೆ ವೆಯ್ಟ್ ಆ್ಯಂಡ್ ವಾಚ್ ಅಂತ ಹೇಳ್ಬಿಟ್ಟು ಲೈವ್ ಮಾರ್ಕೆಟಲ್ಲಿ ಕೊಟ್ಟಿರುವಂಥದ್ದು. ನೋಡಿ, ಈ ಕ್ಯಾಂಡಲ್ ರೆಡ್, ಇದು 2ನೇ ಕ್ಯಾಂಡಲ್, ಇದು 3ನೇ ಕ್ಯಾಂಡಲ್. ಈ ಕ್ಯಾಂಡಲ್ಲು ರನ್ನಿಂಗಲ್ಲಿದ್ದಾಗಲೇ ಅನಾಲಿಸಿಸ್ನ ಮಾಡಿ ಕೊಟ್ಟಿರೋವಂಥದ್ದು. ಅರ್ಥ ಮಾಡ್ಕೊಳ್ಳಿ. ಸಿಂಪಲ್ ಟ್ರೇಡಿಂಗ್ ಟೆಕ್ನಿಕ್, ನೋ ಕಾಂಪ್ಲಿಕೇಟೆಡ್. ಓಕೆನಾ? ಸಿಂಪಲ್ ಆಗಿದೆ. ಈ ಒಂದು ವಾಟ್ಸಪ್ ಕಮ್ಯುನಿಟಿ ಗ್ರೂಪು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿದೆ ಲಿಂಕು. ಇಂಟ್ರೆಸ್ಟ್ ಇದ್ದವರು ಜಾಯಿನ್ ಆಗಿ. ಲೈವ್ ಮಾರ್ಕೆಟಲ್ಲಿ ಇಲ್ಲಿ ಏನೇನಾಗಿದೆ, ಈ ಒಂದು ಟ್ರೇಡನ್ನು ತೆಗೆದುಕೊಳ್ಳಲು ಕಾರಣಗಳೇನು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಸಿಂಪಲ್ ಬಂಧುಗಳ ಕಾರಣಗಳು ಇಲ್ಲೇನೂ ಇಲ್ಲ, ವೆರಿ ಸಿಂಪಲ್. ಅಬ್ಸರ್ವ್ ಮಾಡಿ, ಮಾರ್ಕೆಟ್ ಇಲ್ಲಿಂದ ಮೇಲಕ್ಕೆ ಹೋಗಿದೆ, ಮೇಲಕ್ಕೆ ಹೋಗಾದ್ಮೇಲೆ ಮಾರ್ಕೆಟ್ ಕೆಳಗಡೆ ಬಂದಿದೆ, ಮತ್ತೆ ಮಾರ್ಕೆಟ್ ಮೇಲಕ್ಕೆ ಹೋಗಿದೆ, ಮತ್ತೆ ಬಂದಿದೆ, ಮತ್ತೆ ಮಾರ್ಕೆಟ್ ಹೋಗಿದೆ. ಈ ಒಂದು ಡಬ್ಬಾ ಝೋನ್ ಅಂತ ಕರಿತೀವಿ ಇದನ್ನು. ಓಕೆನಾ? ಇದನ್ನು ನಾವು ನನ್ನ ಒಂದು ಟ್ರೇಡಿಂಗ್ ಇದರಲ್ಲಿ ಇದನ್ನು ಪಿ ಶೇಪ್ ಅಂತನೂ ಕೂಡ ಕರೆಯುತ್ತೇವೆ. ಓಕೆನಾ? ಪಿ ಶೇಪ್ ಅಂತನೂ ಕೂಡ ಕರೆಯುತ್ತೇವೆ. ಪ್ರೈಸ್ ಬಿಹೇವಿಯರ್ ಹೇಗಿದೆ, ಜೊತೆಗೆ ಇಲ್ಲಿ ಪ್ರೈಸ್ ಆಕ್ಟಿವಿಟೀಸ್ ಅಂತ ಕರಿತೀವಿ. ಪ್ರೈಸ್ ಆಕ್ಟಿವಿಟೀಸನ್ನು ನಾನಿಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೆ. ಈ ಒಂದು ಪ್ರೈಸ್ ಆಕ್ಟಿವಿಟೀಸ್ನ ತಿಳ್ಕೊಬೇಕಂದ್ರೆ ಏನು ಮಾಡಬೇಕು? ಕೋರ್ಸ್ ಇದೆ, ಅಟೆಂಡ್ ಮಾಡಿ ನಮ್ಮದು. ಇಲ್ಲಿ ಪ್ರೈಸ್ ಆಕ್ಟಿವಿಟೀಸ್ ಏನಾಗಿದೆ, ಕಂಪ್ಲೀಟಾಗಿ ಇಲ್ಲಿ ಕುಂತ್ಕೊಂಡಿದೆ. ಓಕೆನಾ? ಕುಂತ್ಕೊಂಡಿದೆ. ಇದೇ ಲೆವೆಲಲ್ಲಿ ಪ್ರೈಸ್ ಆಕ್ಟಿವಿಟೀಸು ಕುಂತ್ಕೊಂಡಿದೆ. ಈ ಪ್ರೈಸ್ ಆಕ್ಟಿವಿಟೀಸ್ನ ಬಿಹೇವಿಯರ್ ಅಂತ ನಾನು ಕೂಡ ಕರಿತೀವಿ. ಇಲ್ಲಿ ಸೆಲ್ಲರ್ಸು ಪ್ರೈಸನ್ನು ಕಂಟ್ರೋಲ್ ಮಾಡಿದ್ದಾರೆ. ಟ್ರೇಡಿಂಗಲ್ಲಿ ತುಂಬ ಮುಖ್ಯವಾಗಿ ಪ್ರೈಸ್ ಆಕ್ಟಿವಿಟೀಸ್ ಗೊತ್ತಿರಬೇಕು. ನೋಡಿ, ಸೆಲ್ಲರ್ಸು ಪ್ರೈಸನ್ನು ಕಂಟ್ರೋಲ್ ಮಾಡಿದ್ದಾರೆ, ಬಟ್ ಆದರೆ ಪ್ರೈಸು ಕೆಳಗಡೆ ಹೋಗೋದಕ್ಕೆ ಸಾಧ್ಯವಾಗಿಲ್ಲ. ಬಟ್ ಆದರೆ ಬೈಯರ್ಸು ಮೇಲ್ ಬಂದಂಗೆ ಸೆಲ್ಲರ್ಸ್ ಎಲ್ಲ ಕಂಟ್ರೋಲ್ ಮಾಡ್ತಾನೆ ಇದ್ದಾರೆ. ನೋಡಿ, ಇಲ್ಲಿ ಸೆಲ್ಲರ್ಸು ಕಂಟ್ರೋಲ್ ಮಾಡಿದ್ದಾರೆ, ಇಲ್ಲಿ ಕಂಪ್ಲೀಟಾಗಿ ಹಿಡಿದಿಟ್ಕೊಂಡ್ಬಿಟ್ಟಿದ್ದಾರೆ. ಓಕೆನಾ? ಪ್ರೈಸ್ ಆಕ್ಟಿವಿಟೀಸ್ ಏನು ನಡೆದಿದೆ ಅದನ್ನು ಹಿಡಿದಿಟ್ಕೊಂಡ್ಬಿಟ್ಟಿದ್ದಾರೆ. ಇದು ಗೊತ್ತಿರಬೇಕು. ಇದು ಎಲ್ಲಿ ಹಿಂದಿನ ಲೆವೆಲಲ್ಲೂ ಕೂಡ ನೋಡಿ, ಇಲ್ಲೂ ಕೂಡ ಪ್ರೈಸ್ ಆಕ್ಟಿವಿಟೀಸ್ ಇದೆ. ಈ ಪ್ರೈಸ್ ಆಕ್ಟಿವಿಟೀಸು ಅಂದರೆ ಪ್ರೈಸ್ ಸೆಲ್ಲರ್ಸು ಅಟ್ಯಾಕ್ ಮಾಡಿರುವಂಥ ಏರಿಯಾ. ಇವೆಲ್ಲ ಸೆಲ್ಲರ್ಸು ಅಟ್ಯಾಕ್ ಮಾಡಿರುವಂಥ ಏರಿಯಾ. ಈ ಏರಿಯಾದಲ್ಲಿ ಮತ್ತೆ ಎಗೈನ್ ಸೆಲ್ಲರ್ಸು ಎಂಟ್ರಿ ಕೊಟ್ಟಿದ್ದಾರೆ. ಓಕೆನಾ? ಎಂಟ್ರಿ ಕೊಟ್ಟಿದ್ದಾರೆ, ಎಗೈನ್ ಸೆಲ್ಲಿಂಗ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಬಟ್ ಆದರೆ ಇಲ್ಲೇನಾಗಿದೆ, ಸೆಲ್ಲರ್ಸು ಪ್ರಯತ್ನ ಪಟ್ಟರೂ ಕೂಡ ಪ್ರೈಸ್ ಏನಾಯಿತು, ಕೆಳಗಡೆ ಹೋಗೋದಕ್ಕೆ ಸಾಧ್ಯವಾಗಿಲ್ಲ. ಇಲ್ಲಿಂದ ಏನು ಮಾಡಿದ್ರು, ಪ್ರೈಸ್ ಇದೊಂದು ರೇಂಜನ್ನು ಕ್ರಿಯೇಟ್ ಮಾಡಿತ್ತು ಮಾರ್ಕೆಟು. ಓಕೆನಾ? ಈ ರೇಂಜನ್ನು ಮಾರ್ಕೆಟು ಬ್ರೇಕ್ಔಟ್ ಆಗಿಬಿಡ್ತು. ಓಕೆನಾ? ಗುಡ್. ಇದು ಎಲ್ಲರೂ ಕೂಡ ಬ್ರೇಕ್ಔಟ್ ಆಗಿದೆ, ಈ ಲೆವೆಲ್ನ ಬ್ರೇಕ್ ಆಗಿದೆ, ಮಾರ್ಕೆಟು ಬ್ರೇಕ್ಔಟ್ ಆಗಿದೆ ಅಂತ ಹೇಳ್ಬಿಟ್ಟು ಎಲ್ಲಿ ಬೈ ಮಾಡಿರ್ತಾರೆ? ಆಲ್ಮೋಸ್ಟ್ ಅವರೆಲ್ಲರೂ ಇಲ್ಲಿ ಬೈ ಮಾಡಿರ್ತಾರೆ, ಅಥವಾ ಇಲ್ಲಿ ಬೈ ಮಾಡಿರ್ತಾರೆ. ಈ ಕ್ಯಾಂಡಲ್ ಪುಲ್ ಬ್ಯಾಕ್ ಬಂದಾಗ ಬೈ ಮಾಡಿರ್ತಾರೆ. ಅರ್ಥ ಮಾಡ್ಕೊಳ್ಳಿ ಏನು ಹೇಳ್ತಾ ಇದ್ದೀನಿ ಅಂತ. ಯಾವಾಗ ಬ್ರೇಕ್ಔಟ್ ಆಗಿದೆ ಅಂತ ಬೈ ಮಾಡಿದ್ದಾರೆ, ಅವರೆಲ್ಲರೂ ಹೋಗ್ಬಿಟ್ಟು ಇಲ್ಲಿ ಬೈ ಮಾಡೋಕ್ಕಾಗತ್ತಾ? ಇಲ್ಲ. ಇನ್ನೂ ಒಂಚೂರು ನೋಡೋಣ, ಮಾರ್ಕೆಟನ್ನು ನೆಕ್ಸ್ಟ್ ಕ್ಯಾಂಡಲ್ ವಾಪಸ್ ಬಂದ್ಬಿಟ್ರೆ ಅಂತ ಹೇಳ್ಬಿಟ್ಟು 2ನೇ ಕ್ಯಾಂಡಲ್ ಹೋಗಿ ಇಲ್ಲಿ ಕ್ಲೋಸ್ ಆದಮೇಲೆ ಎಂಟ್ರಿ ತೊಗೊತಾರೆ. ಎಂಟ್ರಿ ತೊಗೊಂಡ್ಮೇಲೆ ಏನಾಗಿದೆ, ಬ್ರೇಕ್ಔಟ್ ರೈಡರ್ಸ್ಗೆ ಪ್ರೈಸು ವಾಪಸ್ ಬರ್ತಾ ಇದೆ. ಅವರೇನಾದರೂ ಪ್ಯಾನಿಕ್ ಆಗ್ತಾ ಇದ್ದಾರೆ, ಇವಾಗ ಅವರು ಹೆದರ್ಕೊತಾ ಇದ್ದಾರೆ. ಅವರು
ಅರ್ಥ ಮಾಡ್ಕೊಳ್ಳಿ. ಪ್ಯಾನಿಕ್ ಆಗ್ತಾ ಇದ್ದಾರೆ. ಅಂದರೆ ನಾನು ಐಡೆಂಟಿಫಿಕೇಷನ್ ಮಾಡಿರೋದು ಇಲ್ಲೇ, ಅಂದರೆ ಪ್ರೈಸ್ ಆ್ಯಕ್ಟಿವಿಟೀಸು ಏನಾಗಿದೆ ಅನ್ನೋದನ್ನ ಐಡೆಂಟಿಫಿಕೇಷನ್ ಮಾಡಿದೆ. ಈ ಲೆವೆಲಲ್ಲಿ ಮಾರ್ಕೆಟ್ ಏನಾಗ್ತದೆ ಅನ್ನೋದನ್ನ ಗಮನಿಸ್ದೆ. ಇಲ್ಲಿ ಕಂಪ್ಲೀಟಾಗಿ ಬ್ರೇಕೌಟ್ ಟ್ರೇಡರ್ಸು ಪ್ಯಾನಿಕ್ ಆಗ್ತಾ ಇದ್ದಾರೆ. ಅಂದರೆ ಯಾರ್ಯಾರು ಇಲ್ಲಿ ಬೈ ಮಾಡಿದ್ದಾರೆ ಅವರು ಪುಲ್ ಬ್ಯಾಕ್ ಬಂದಿದೆ, ಓಕೆನಾ, ಪುಲ್ ಬ್ಯಾಕ್ ಬಂದಿದೆ, ಮತ್ತೆ ಬೈ ಮಾಡಿರ್ತಾರೆ ಎಲ್ಲರೂ ಇಲ್ಲಿ ಎಲ್ಲರೂ ಬೈ ಮಾಡಿರ್ತಾರೆ, ಓಕೆನಾ. ಇಲ್ಲೂ ಕೂಡ ಬೈ ಮಾಡಿದ್ದಾರೆ, ಇವಾಗ್ಲೂ ಕೂಡ ಬೈ ಮಾಡ್ತಾ ಇದ್ದಾರೆ. ಬಟ್ ಇವಾಗ ಪ್ರೈಸನ್ನ ಇಲ್ಲಿ ಕಂಪ್ಲೀಟಾಗಿ ಸೆಲ್ಲರ್ಸು ಕಂಟ್ರೋಲ್ನ ತೊಗೊಂಬಿಟ್ಟಿದ್ದಾರೆ. ಇದು ಹೇಗೆ ಸಾಧ್ಯ ಆಯಿತು ಕಂಡುಹಿಡಿಯೋದಕ್ಕೆ? ನಮ್ಮದು ಲಕ್ಷ್ಮಣ ರೇಖೆಯ ಸ್ಟ್ರಾಟಜಿ ಇದೆ, ಅದರ ಮುಖಾಂತರ ಸಾಧ್ಯ ಆಯಿತು. ಇದು ರೂಲ್ ಬೇಸ್ಡ್ ಸ್ಟ್ರಾಟಜಿ. ಒಂದು ರೂಲು, ಪರ್ಫೆಕ್ಟ್ ರೂಲನ್ನು ಇಟ್ಕೊಂಡು ಈ ಒಂದು ಟ್ರೇಡನ್ನು ಮಾಡುತ್ತಿರುವಂಥದ್ದು. ಆ ಒಂದು ಸ್ಟ್ರಾಟಜಿನ ಇಟ್ಕೊಂಡು ಇಷ್ಟೆಲ್ಲನೂ ಐಡೆಂಟಿಫಿಕೇಷನ್ ಮಾಡಿ ಎಂಟ್ರಿಯನ್ನು ತೆಗೆದುಕೊಳ್ಳಲಾಗಿದೆ ಬಂಧುಗಳೇ. ಇಷ್ಟೇ ನೋಡಿ, ಈ ಟ್ರೇಡನ್ನು ತೆಗೆದುಕೊಳ್ಳಬೇಕಾದರೆ ತಾಳ್ಮೆ ತುಂಬ ಮುಖ್ಯ. ಹೇಗೆ ಬೇಕಾಗೆಲ್ಲ ಟ್ರೇಡ್ನ ಮಾಡೋದಕ್ಕಾಗೋದಿಲ್ಲ, ಓಕೆನಾ. ತಾಳ್ಮೆ ತುಂಬ ಮುಖ್ಯ ಆಗುತ್ತೆ. ತಾಳ್ಮೆಯಿಂದ ಟ್ರೇಡಿಂಗಲ್ಲಿ ಏನಾದರೂ ಮಾಡಲು ಸಾಧ್ಯವಾಗುತ್ತೆ, ಇಲ್ಲಾಂದರೆ ಏನನ್ನು ಮಾಡಲು ಸಾಧ್ಯವಿಲ್ಲ ಬಂಧುಗಳೇ. ಅರ್ಥ ಮಾಡ್ಕೊಳ್ಳಿ. ತಾಳ್ಮೆಯಿಂದ ಇದ್ದು ಎಂಟ್ರಿಯನ್ನು ತೆಗೆದುಕೊಳ್ಳಲಾಗಿದೆ. ಟಾರ್ಗೆಟ್ಗೋಸ್ಕರ ತಾಳ್ಮೆಯಿಂದ ಕಾಯುತ್ತಿದ್ದೇನೆ. ಬರುತ್ತೆ ಪ್ರೈಸ್, 100% ಪ್ರೈಸು ಬರುತ್ತೆ, ಕಾಯುತ್ತಿದ್ದೇನೆ. ವೈಟ್ ಆ್ಯಂಡ್ ವಾಚ್. ಇಷ್ಟೇ ಟ್ರೇಡಿಂಗ್ನ ಹಿನ್ನೆಲೆ ಆ್ಯಂಡ್ ಇತಿಹಾಸ. ಗೊತ್ತಿರಬೇಕು. ಒಂದು ಟ್ರೇಡನ್ನು ಮಾಡಬೇಕಾದ್ರೆ ಅದರದ ಇತಿಹಾಸ ಗೊತ್ತಾಗಬೇಕು. ಗೊತ್ತಾದರೆ ಏನು ಮಾಡ್ಬೋದು? ತಾಳ್ಮೆಯಿಂದ ಇರ್ಬೋದು. ಇತಿಹಾಸನೇ ಗೊತ್ತಿಲ್ಲ ಅಂದರೆ ಏನು ಮಾಡ್ತೀರಾ? ಖಂಡಿತ ಏನನ್ನು ಮಾಡಲು ಸಾಧ್ಯವಿಲ್ಲ. ಸ್ಟಿಲ್ ಲಾಸಲ್ಲಿದೆ ನೋಡಿಲಿ, ಲಾಸಲ್ಲಿದೆ. ಬಟ್ ಅದಕ್ಕಿಂತ ಮುಂಚೆ 200 ಪಾಯಿಂಟ್ಸ್ ಬಂದುಬಿಟ್ಟಿದೆ. ಅರ್ಥ ಮಾಡ್ಕೊಬೇಕು. 100% ಪ್ರೈಸ್ ಬರುತ್ತೆ ಬಂಧುಗಳೇ. ನಾನು ಹೇಳ್ತಾ ಇದ್ದೀನಲ್ಲ, 100% ಪ್ರೈಸ್ ಬರುತ್ತೆ. ನೋಡ್ತಾ ಇರಿ. ತಾಳ್ಮೆಯಿಂದ ಕಾಯ್ತೇನೆ. ತಾಳ್ಮೆಯಿಂದ ಕಾಯಿರಿ, ಏನನ್ನು ಬೇಕಾದರೂ ಮಾಡಲು ಸಾಧ್ಯವಾಗುತ್ತೆ, ಓಕೆನಾ. ಅದಕ್ಕೇನೆ ಹೇಳೋದು, ಶಸ್ತ್ರಾಸ್ತ್ರಗಳಿಗಿಂತ ಶಾಸ್ತ್ರ ದೊಡ್ಡದು, ಶಾಸ್ತ್ರಕ್ಕಿಂತ ಧರ್ಮ ದೊಡ್ಡದು. ನ್ಯಾಯ, ನೀತಿ, ಧರ್ಮ ಅಂತ ಕರಿತೀವಿ. ಆ ಒಂದು ದಾರಿಯಲ್ಲಿ ಹೋಗೋಣ. ಸ್ಟಾಕ್ ಮಾರ್ಕೆಟಲ್ಲಿ ನನ್ನ ಉದ್ದೇಶ ನಮ್ಮ ಕನ್ನಡಿಗರಿಗೆ ಸತ್ಯವನ್ನು ತಿಳಿಸಿಕೊಡುವುದು. ಅದೇ ನನ್ನ ಒಂದು ಧರ್ಮ, ಓಕೆನಾ. ದುಡ್ಡು, ಹಣ, ತೋಳ್ಬಲ, ಅದು ಇದು ಏನಿದ್ರು ವೇಸ್ಟ್ ಟ್ರೇಡಿಂಗಲ್ಲಿ. ಇಲ್ಲಿ ಏನಿದ್ರು ಏನು ಬೇಕು? ಇನ್ಫಾರ್ಮೇಷನ್ ಇರಬೇಕು. ಅದನ್ನು ಇಟ್ಕೊಂಡು ನಾವು ಟ್ರೇಡನ್ನು ಮಾಡಬೇಕಾಗುತ್ತೆ. ಮಾಡ್ತಂದರೆ ಈ ಥರ ರಿಸಲ್ಟನ್ನು ನಾವು ನೋಡ್ಬೋದಾಗಿರುತ್ತೆ. ವೈಟಿಂಗ್ ಫಾರ್ ದಿ ಟಾರ್ಗೆಟ್. ತಾಳ್ಮೆಯಿಂದ ಕಾಯುತ್ತಿದ್ದೇನೆ. 53 ಪಾಯಿಂಟ್ ರನ್ನಿಂಗ್ ಲೈವಲ್ಲಿ. ಸ್ಟಿಲ್ ಇವಾಗ್ಲೂ ಕೂಡ 53 ಪಾಯಿಂಟ್ ರನ್ನಿಂಗ್, 62 ಪಾಯಿಂಟ್ ರನ್ನಿಂಗ್. ನೋಡಿ, 643 ಪಾಯಿಂಟ್ ರನ್ನಿಂಗಲ್ಲಿದೆ.
ಪ್ರೈಸ್ ಇಲ್ಲಿ ಹಾಲ್ಟ್ ಆಗ್ತದೆ. ಏನಕ್ಕೆ ಅಂದರೆ ಇಲ್ಲಿ ನಮಗೆ ಆರ್ಡ್ರ್ ಬ್ಲಾಕ್ ಇದೆ. ಆರ್ಡ್ರ್ ಬ್ಲಾಕ್ ಇರುವ ಕಾರಣ ಇಲ್ಲಿ ಪ್ರೈಸ್ ನೋಡಿ ಒನ್ ಟೈಮ್ ಹಾಲ್ಟ್ ಆಗಿದೆ ಮತ್ತು ಎಗೈನ್ ಇನ್ನೊಂದು ಟೈಮ್ ಹಾಲ್ಟ್ ಆಗ್ತದೆ. ನನ್ನ ಪ್ರಕಾರ ಇಲ್ಲಿಂದ ಬೌನ್ಸಸ್ ಆಗುವಂಥ ಚಾನ್ಸಸ್ ಇರುತ್ತೆ. 700 ಪಾಯಿಂಟ್ಸ್ ಬಂತಂದರೆ ನಾನು ಇದನ್ನು ಕ್ಲೋಸ್ ಮಾಡ್ತೀನಿ. 649 ಪಾಯಿಂಟ್ ರನ್ನಿಂಗಲ್ಲಿದೆ. ವೆಯ್ಟ್ ಮಾಡ್ತಾಯಿದ್ದೀನಿ. 665 ಪಾಯಿಂಟ್ ಬರ್ತಾ ಇದೆ, ಬರಲಿ. 665 700 ಪಾಯಿಂಟ್ಸ್ ಬಂತಂದರೆ ಕ್ಲೋಸ್ ಮಾಡ್ತೇನೆ. 674 ಪಾಯಿಂಟ್ ಬರ್ತಾ ಇದೆ, ಚೆಕ್ ಮಾಡ್ಕೊಳ್ಳಿ. ಇಲ್ಲಿ 674 ಪಾಯಿಂಟ್ ರನ್ನಿಂಗಲ್ಲಿದೆ. 700 ಪಾಯಿಂಟ್ಸ್ಗೆ ಈ ಟ್ರೇಡನ್ನು ಕ್ಲೋಸ್ ಮಾಡಲಾಗುತ್ತದೆ. ಓಕೆ, 685 ಪಾಯಿಂಟ್, ಇನ್ನೊಂದು 15 ಪಾಯಿಂಟ್ ಬರಬೇಕು. 697 ಪಾಯಿಂಟು ನೋಡಿ ಇಲ್ಲಿ 697 ಪಾಯಿಂಟ್ಸ್. 684 ಪಾಯಿಂಟ್ ಬಂತು ನೋಡಿ. 700 ಪಾಯಿಂಟ್ಸ್ ಡನ್ ಆ್ಯಂಡ್ ಡಸ್ಟೆಡ್ ಬಂಧುಗಳೇ. ನಾನು ಇವಾಗ ಇದನ್ನು ಕ್ಲೋಸ್ ಮಾಡಲಾಗುತ್ತದೆ. 700 ಪಾಯಿಂಟ್ಸ್ ಆಲ್ರೆಡಿ ಬಂದಿದೆ. ಏನಕ್ಕೆ ಅಂತ ರೀಸನ್ ಗೊತ್ತಿದೆ ಅಲ್ಲ. 700 ಪಾಯಿಂಟ್ಸ್ಗೆ ಈ ಒಂದು ಟ್ರೇಡನ್ನು ಸಂಪೂರ್ಣವಾಗಿ ಕ್ಲೋಸ್ ಮಾಡಲಾಗಿದೆ. ಸಿಂಪಲ್ ರೀಸನ್ನ, ಪ್ರೈಸು ಒನ್ ಟೈಮ್ ಬೌನ್ಸ್ ಆಯಿತು ಮತ್ತು ಎಗೈನ್ ಇಲ್ಲಿಂದನೇ ಬೌನ್ಸಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಇಲ್ಲಿ ಆರ್ಡ್ರ್ ಬ್ಲಾಕ್ ಇರುವ ಕಾರಣ, ಆ ಒಂದು ಕಾರಣವನ್ನು ಇಟ್ಟುಕೊಂಡು ಇನ್ನೊಂದು 44 ಪಾಯಿಂಟ್ ಬರಬೇಕಾಗಿತ್ತಷ್ಟೇ. ಬೇಗನೆ ಈ ಒಂದು ಟ್ರೇಡನ್ನು 700 ಪಾಯಿಂಟ್ಸ್ಗೆ ಕ್ಲೋಸ್ ಮಾಡಲಾಗಿದೆ. ಅಲ್ಲಿಗೆ ರಿಸ್ಕ್ ಪಾರ್ಟ್ ಎಷ್ಟಿದೆ ನಮಗೆ? 256 ಪಾಯಿಂಟ್ ನೋಡಿ ಇಲ್ಲಿ ರಿಸ್ಕ್ ಪಾಯಿಂಟ್. ರಿವಾರ್ಡ್ ಬಂದಿರೋದು ನಮಗೆ 700 ಪಾಯಿಂಟ್ಸ್. ರಿಸ್ಕು ಮತ್ತು ರಿವಾರ್ಡ್ಗೆ ಕನ್ವರ್ಟ್ ಮಾಡಿ ನೋಡಿದ್ರೆ ನಿಯರ್ ಟು ದಿ 1:3 ರಿಸ್ಕ್ ರಿವಾರ್ಡ್ ಟ್ರೇಡ್ ಈ ಒಂದು ಟ್ರೇಡಲ್ಲಿ ಡನ್ ಆ್ಯಂಡ್ ಡಸ್ಟೆಡ್ ಆಗಿದೆ. ಓಕೆನಾ? ಈ ಒಂದು ಟ್ರೇಡ್ನ ಇನ್ಫಾರ್ಮೇಷನ್ ಯಾವ ಥರ ಇತ್ತು ಎಂಬುದನ್ನು ನಿಮ್ಮ ಒಂದು ಅತ್ಯಮೂಲ್ಯವಾದೊಂದು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬ ನಮ್ಮ ಕನ್ನಡಿಗರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ.